ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಗ್ರಹಣಗಳ ಲೋಕಕ್ಕೆ ಸ್ವಾಗತವಿದೆ. ಚಂದ್ರಗ್ರಹಣ, ರಾಹುಗ್ರಸ್ತ ಖಂಡಗ್ರಾಸಿ ಚಂದ್ರಗ್ರಹಣ ಮಿಥುನ ರಾಶಿಯ ಮೇಲೆ ಪ್ರಭಾವ. ಡೈರೆಕ್ಟ್ ವಿಡಿಯೋ, ನೋ ಬಕ್ವಾಸ್. ಮಿಥುನ ರಾಶಿಗೆ ರಾಹುಗ್ರಸ್ತ ಚಂದ್ರಗ್ರಹಣ ಭಾಗ್ಯಭಾವದಲ್ಲಿ ಸಂಭವಿಸ್ತಾ ಇದೆ. ಅತ್ಯಂತ ಭಾಗ್ಯಭಾವದಲ್ಲಿ ಸಂಭವಿಸುವ ಗ್ರಹಣ ಸಮ್ಮಿಶ್ರ ಫಲಗಳನ್ನು ಕೊಡುತ್ತೆ. ಸಮ್ಮಿಶ್ರ ಫಲಗಳನ್ನು, ಮಿಕ್ಸ್ಡ್ ರಿಸಲ್ಟ್ಸ್. ಆಗಸ್ಟ್ 28ರಂದು ನಡೀತಾ ಇದೆ. ಶ್ರಾವಣ ಮಾಸದ ಹುಣ್ಣಿಮೆ ದಿವಸದಂದು ಶುಕ್ರವಾರ ದಿನ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ನಡೀತಾ ಇದೆ. ಗ್ರಹಣಕ್ಕೆ ಗುರಿಯಾಗುವಂತಹ ಗ್ರಹ ಮನೋಕಾರಕ ಚಂದ್ರ. ಗ್ರಹಣವನ್ನುಂಟು ಮಾಡುವ ಗ್ರಹ ಛಾಯಾಗ್ರಹ, ಸರ್ಪಗ್ರಹ ರಾಹು, ಮಾಯಾವಿ ರಾಹು ಆಗಿದ್ದಾನೆ. ಸೊ ಚಂದ್ರನು ರಾಹುವಿನಿಂದ ಗ್ರಹಣಕ್ಕೆ ಗುರಿಯಾಗ್ತಾನೆ. ಸ್ಕ್ಯಾನಿಂಗ್ ಪ್ರೊಸೆಸ್ಗೆ ಒಳಪಡ್ತಾನೆ. ಆದರೆ ಸ್ಕ್ಯಾನಿಂಗ್ ಅನ್ಫಾರ್ಚುನೇಟ್ಲಿ 50% ಮಾತ್ರ ಆಗುತ್ತೆ. Mind energy gets cleared or filtered or scanned for 50% only. Remaining 50% illusion continued. ಮಾಯೆ ಭ್ರಮೆ ಮುಂದುವರಿಯುತ್ತೆ. ಸಮಸ್ಯೆಗಳು 50% ಹಾಗೆ ಉಳಿತವೆ. ಹೀಗಾಗಿ 50-50 ಅಂತ ಕರೆಯಲಾಗಿದೆ. ಸೆಕೆಂಡ್ ಲಾರ್ಡ್, ಧನಾಧಿಪತಿ, ಕುಟುಂಬಾಧಿಪತಿ ಆದ ಚಂದ್ರನು, ಇಲ್ಲಿ ಮಾರಕೇಶನಾದ ಚಂದ್ರನು ಭಾಗ್ಯಭಾವದಲ್ಲಿ ಬಂದ್ಬಿಟ್ಟು ಗ್ರಹಣಕ್ಕೆ ಗುರಿ ಆಗ್ತಾ ಇದ್ದಾನೆ. ಒಂದು ಗ್ರಹಣ ಕುಟುಂಬ ತ್ಯಾಗ ಯೋಗ ಕೆಲವರಿಗೆ ನಿರ್ಮಾಣ ಮಾಡಿದೆ. ಕುಟುಂಬ ತ್ಯಾಗ ಅಂದ್ರೆ ದ್ಯಾಟ್ ಮೇ ಬಿ ಫಾರ್ ಗುಡ್ ಪರ್ಪೋಸ್ ಆಲ್ಸೋ. ಈ 6 ತಿಂಗಳ ಅವಧಿಯಲ್ಲಿ ಕೆಲವರಿಗೆ ಸ್ಥಳಾಂತರ ಯೋಗ ಬರುತ್ತದೆ. ದೂರದಲ್ಲಿ ಹೋಗಬೇಕಾದ ಅನಿವಾರ್ಯತೆ, ಕೆಲವರಿಗೆ ಜಾಬ್ಗೋಸ್ಕರ, ಕೆಲವರಿಗೆ ಎಜುಕೇಶನ್ಗೋಸ್ಕರ, ಕೆಲವರಿಗೆ ಬಿಸ್ನೆಸ್ಗೋಸ್ಕರ, ಇನ್ನು ಕೆಲವರಿಗೆ ಏನೋ ಒಂದು ಕುಟುಂಬದ ಏನೋ ಒಂದು ಕೆಲಸಗಳು ಹಂಗೆ ಇರ್ತವೆ. ಆ ರೀತಿ ಬರ್ತಾ ಇರುತ್ತೆ. ಸೊ ಕುಟುಂಬ ತ್ಯಾಗ, ದೂರ ವಾಸ ಅಥವಾ ದೂರ ಪ್ರವಾಸ ಯೋಗ, ಇಟ್ ಮೇ ಬಿ ಫಾರ್ ಟೆಂಪರರಿ 3 to 4 ಮಂತ್ಸ್ ಅಂತೂ ಇರ್ಬೋದು. 6 ತಿಂಗಳಲ್ಲಿ ಇದಾಗುತ್ತೆ. ಎತ್ತಂಗಡಿ ಆಗೋ ಸಾಧ್ಯತೆ ಇರುತ್ತೆ. ದೂರ ಪ್ರವಾಸ ಯೋಗನೂ ಇದೆ. ಧರ್ಮ ತ್ರಿಕೋನ ಸಕ್ರಿಯಗೊಳಿಸುತ್ತದೆ. ಈ ಗ್ರಹಣ ನಿಮ್ಮನ್ನು ಧಾರ್ಮಿಕವನ್ನಾಗಿ ಮಾಡಿಬಿಡುತ್ತದೆ. ಇದರ ಜೊತೆಗೆ ಇಟ್ ವಿಲ್ ಮೇಕ್ ಯು ಸ್ಪಿರಿಚುವಲ್ಸ್, ರಿಲಿಜಿಯಸ್, ನಾಟ್ ಸ್ಪಿರಿಚುವಲ್. ಧರ್ಮವನ್ನು ಕುರಿತು ವಿಭಿನ್ನವಾಗಿ ಆಲೋಚನೆ ಕೂಡ ಮಾಡ್ಬೋದು. ಕಾರಣ ಅಲ್ಲಿ ರಾಹು ಇದೆ, ರೆಬಲ್ ಮಾಡುತ್ತೆ ಧರ್ಮವನ್ನು ಕುರಿತು. ಏನು ಮಾಡುತ್ತೆ, 50% ನಿಮ್ಮ ಆಲೋಚನೆಗಳು ಹೆಂಗಿರ್ತಾವಂದ್ರೆ, ಇಲ್ಲಿ ಇನ್ನೂ ಕನ್ಫರ್ಮೇಷನ್ ಇರಲ್ಲ ನಿಮಗೆ. ಔಟ್ ಆಫ್ ಬಾಕ್ಸ್ ಧರ್ಮವನ್ನು ಕುರಿತು, ಈ ಧರ್ಮದಲ್ಲಿ ಹಿಂಗೆ ಹಾಕಿದೆ ನಮ್ಮಲ್ಲಿ. ಇನ್ನು ಅನ್ಯ ಗ್ರಹ ಧರ್ಮಗಳನ್ನ ಇಂಟ್ರೆಸ್ಟ್ನಿಂದ ಓದ್ತಾರೆ, ತಿಳ್ಕೊತಾರೆ, ತಪ್ಪೇನಲ್ಲ. ಎಲ್ಲ ಧರ್ಮಗಳ ಕುರಿತು ಆಲೋಚನೆ ಮಾಡೋದು, ಸ್ವಂತ ಧರ್ಮವನ್ನು ಕುರಿತು ಕೆಲವೊಮ್ಮೆ ಚಿಂತನೆ ಮಾಡೋದು, ಔಟ್ ಆಫ್ ಬಾಕ್ಸ್ ಯೋಚನೆ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಫಿಲಾಸಫಿ, ನಿಮ್ಮ ಟ್ರೆಡಿಷನಲ್, ನಿಮ್ಮ ತಾಯಿ ತಂದೆ ಏನು ನಂಬ್ಕೊಂಡು ಬಂದಿದ್ರೆ ಆ ಫಿಲಾಸಫಿಗಿಂತ ಭಿನ್ನವಾಗಿರುತ್ತದೆ. ನಿಮ್ಮ ಗುರುಗಳು ನಿಮಗೆ ಕಲಿಸಿಕೊಟ್ಟಂಥ ಫಿಲಾಸಫಿಗಿಂತ ಭಿನ್ನವಾಗಿರುತ್ತದೆ. ಯು ಆರ್ ಆಲ್ವೇಸ್ ಸೆಪರೇಟ್. ಯುವರ್ ಫಿಲಾಸಫಿ ಇಸ್ ಡಿಫ್ರೆಂಟ್ ದ್ಯಾನ್ ಯುವರ್ ಫ್ಯಾಮಿಲಿ ಟ್ರೆಡಿಷನ್, ಫ್ಯಾಮಿಲಿ ವ್ಯಾಲ್ಯೂಸ್ ಆ್ಯಂಡ್ ಯುವರ್ ಗುರು. ಇನ್ನು ಇಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ ತಂದೆ ಮತ್ತು ಗುರುಗಳ ಜೊತೆಗೆ. ಏನಾಗುತ್ತೆ, ಬಾಸ್ ಇದ್ರೆ ಆಫೀಸ್ನಲ್ಲಿ ಬಾಸ್ ಜೊತೆ, ಆಫೀಸ್ನಲ್ಲಿ ಪಾಲಿಟಿಕ್ಸ್ ಆಗುತ್ತೆ 50%. ಬಾಸ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲ್ಲ. ಮನೆಯಲ್ಲಿ ತಂದೆ ಇದ್ರೆ ತಂದೆ ಅಪ್ರಿಷಿಯೇಟ್ ಮಾಡಲ್ಲ. ಇವ್ರನ್ನ ಓಲೈಸೋದು ತುಂಬ ಕಷ್ಟವಾಗುತ್ತದೆ. ಗುರುಗಳಿದ್ರೆ ಗುರುಗಳು ಅಪ್ರಿಷಿಯೇಟ್ ಮಾಡಲ್ಲ. 50% ಮಾತ್ರ ಮೇಲ್ನೋಟಕ್ಕೆ ಅಪ್ರಿಷಿಯೇಟ್ ಆಗ್ತಾರೆ, ನಿಮ್ಮನ್ನು ಹೌದಪ್ಪ ನೀನು ಒಳ್ಳೆಯವನು ಅಂತ. ಆದರೆ ಇಂಟರ್ನಲ್ಲಿ ಅವ್ರ ಮನಸ್ಸಲ್ಲಿ ಇನ್ನೂ ನಿಮ್ಮ ಬಗ್ಗೆ ಆ ಭಾವನೆ ಬಂದಿರಲ್ಲ. ಓಲೈಸೋದು ತುಂಬ ಕಷ್ಟ, ಅಪ್ರಿಷಿಯೇಟ್ ಮಾಡೋದು ಕಷ್ಟ. ಇವರನ್ನು ಓಲೈಸೋಕ್ಕೆ ಶ್ರಮ ಪಡಬೇಕಾಗುತ್ತೆ, ತುಂಬ ಶ್ರಮ ಪಡಬೇಕು. ಇನ್ನು ಬಾಗಿಲು ನಿಧಾನವಾಗಿ ತೆಗೆಯುತ್ತೆ, 50% ಮಾತ್ರ ತೆಗೆಯುತ್ತೆ. ಯಾಕೆ? 50% ರಾಹು ಬ್ಲಾಕ್ ಮಾಡಿದ್ದಾನೆ. 50% ಲಾಕ್ಡ್. ಇಲ್ಯೂಷನ್ ಎನರ್ಜಿ, ಭ್ರಮೆ ಎನರ್ಜಿ ಇದೆ. ಹೀಗಾಗಿ ತಂದೆಯ ಸ್ವಭಾವ, ಗುರುವಿನ ಸ್ವಭಾವ, ಬಾಸ್ ಸ್ವಭಾವ ಯಾಕೋ ವಿಚಿತ್ರವಾಗಿದೆ ಅಂತ ನಿಮಗೆ ಅನ್ಸೋಕೆ ಆರಂಭವಾಗುತ್ತೆ. ಅವರಿಗೆ ನೀವು ವಿಚಿತ್ರವಾಗಿ ಕಂಡು ಬರ್ತೀರ. ಪಿಕಲ್ ಮೈಂಡೆಡ್ ಇದ್ದಾನೆ ಅಂತ ಅವ್ರು ತಿಳ್ಕೋಬಹುದು. ಇಲ್ಲಿ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಮನೋರೋಗ ಬಂದಂತೆ ನಿಮಗೆ ಅನ್ಸುತ್ತೆ. ಸಡನ್ಲಿ ಆ ವ್ಯಕ್ತಿಯ ಮೂಡ್ ಚೇಂಜ್ ಆಗಿಬಿಡುತ್ತೆ. ಕುಟುಂಬದಲ್ಲಿ ಯಾರಿಗೊಬ್ಬರಿಗೆ ಸ್ಥಳಾಂತರ ಯೋಗನೂ ಇರುತ್ತೆ, ದೂರ ಪ್ರವಾಸ ಯೋಗ ಇರುತ್ತದೆ. ಇನ್ನು ನಿಮಗೆ ದೂರ ಹೋದಷ್ಟು ಪ್ರಾರಬ್ಧ ಇರುತ್ತೆ. ಅದು ಕೂಡ ನಿಮಗೆ ಲಕ್ ಫ್ಯಾಕ್ಟರ್ 50% ಸಿಗೋದು, ಎಷ್ಟೇ ದೂರ ಹೋದ್ರು. ಲೋಕಲ್ನಲ್ಲಿ ಎಷ್ಟು ಇರ್ತೀರಿ ಜನಿಸಿದ ಕ್ಷೇತ್ರದಲ್ಲಿ, ಅಲ್ಲಿ 50% ಲಕ್ ಇರುತ್ತೆ, ಪ್ರಾರಬ್ಧ ಬಂಧನ ಇರುತ್ತೆ. ಇದಕ್ಕೆಲ್ಲ ಕಾರಣ ಮೈಂಡ್ ಎನರ್ಜಿ ಗೆಟಿಂಗ್ ಎಕ್ಲಿಪ್ಸ್ಡ್ ಫಾರ್ 50%, ಗೆಟಿಂಗ್ ರಿಲೀಸ್ಡ್ ಫಾರ್ 50%. ರಿನ್ಯೂವಲ್ ಪ್ರೊಸೆಸ್ 50%, ಸ್ಕ್ಯಾನಿಂಗ್ 50%, ಫಿಲ್ಟರ್ 50%. ಚಂದ್ರನ ಊರ್ಜಿ 50% ಸ್ಕ್ಯಾನ್ ಆಗ್ತಾ ಇದೆ. ಮುಂದಿನ 6 ತಿಂಗಳು ಇದೇ ಅವಸ್ಥೆಯಲ್ಲಿ ಇರುತ್ತೆ. ದುರ್ಬಲ ಮನಸ್ಸು, ವಿಷಮಯ ಮನಸ್ಸು, ಚಂಚಲ ಮನಸ್ಸು 50%. ಇಲ್ಲಿ ಇತರರ ನಡೆ ನಿಮಗೆ ವಿಚಿತ್ರವಾಗಿ ಕಂಡು ಬರುತ್ತೆ.
ನಿಮಗೆ ಯೋಗಿ ನಿರ್ಣಯ ತೆಗೆದುಕೊಳ್ಳಲಾಗಲ್ಲ ಕೆಲವೊಮ್ಮೆ, ಇವರ ಬಗ್ಗೆ ಇವರು ಸರಿಯೂ ತಪ್ಪು ಅಂತ. ಧರ್ಮದ ಬಗ್ಗೆನೂ ಗೊಂದಲ, ತಂದೆ ಗುರು ಬಾಸ್ ಬಗ್ಗೆನೂ ಗೊಂದಲ. ಮೆಂಟಲ್ ಪೀಸ್ 50%. ಇನ್ನು ಉನ್ನತ ಶಿಕ್ಷಣ ಹೋದರೆ ಅಲ್ಲೂ 50% ಇದೆ. ದೂರ ಪ್ರವಾಸ ಹೋದರೆ ಅಲ್ಲಿ ಅಡೆತಡೆಗಳು ಬರ್ತವೆ. ಮಾನಸಿಕವಾಗಿ ಇಲ್ಲಿ ಧರ್ಮ ಮತ್ತು ತಂದೆ ಗುರು ಇವರ ಜೊತೆ ಸಂಬಂಧಗಳ ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿಬಿಡ್ತೀರ. ನಿಮ್ಮ ಫಿಲಾಸಫಿಯಲ್ಲಿ 50% ಮಾತ್ರ ಎಲ್ಲವೂ ಸರಿ ಸಿಗುತ್ತೆ. ವಾಯು ಮಾಧ್ಯಮ ಕಾರಣ ಏನು? ವಾಯು ಮಾಧ್ಯಮದ ಮುಖಾಂತರ ನಕಾರಾತ್ಮಕ ಊರ್ಜೆ ನಿಮ್ಮ ಶರೀರವನ್ನು ಸೇರೋದೇ ಇದಕ್ಕೆ ಮೂಲಕ. ವಾಯು ಮಾಧ್ಯಮದ ಮುಖಾಂತರ ಬಂದಾಗ ಏನು ಮಾಡಬೇಕು? ಕ್ಲಿಯರ್ ದ ಕ್ಲಟರ್ ಫ್ರಮ್ ದ ನೈಋತ್ಯ, ಸೌತ್ ವೆಸ್ಟ್ ಡೈರೆಕ್ಷನ್ ಕ್ಲಿಯರ್ ಮಾಡಬೇಕಾಗುತ್ತೆ. ಅದು ಮಾಯೆಯನ್ನು ನಿರ್ಮಿಸುತ್ತದೆ, ಗಾಳಿಯಿಂದ ಬರುತ್ತದೆ, ನಿಮಗೆ ಮನೋರೋಗ ಕೊಡ್ಬೋದು, ಮಾಂತ್ರಿಕ ಬಾಧೆ ಕೊಡ್ಬೋದು. ಹೀಗಾಗಿ ಈ ರೀತಿಯ ಒಂದು ರೆಬಲ್ ಟೆಂಡೆನ್ಸಿ ಬಂತಂದ್ರೆ ತಿಳ್ಕೋಬೇಕು. ದಿಸ್ ಇಸ್ ರಾಹು. ವಿಚಿತ್ರವಾದ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತೆ. ತಂತ್ರವನ್ನು ನಿಮ್ಗೆ ಏನು ನಡೀತಾ ಇದೆ ಅನ್ನೋದು 50% ಡಿಟೆಕ್ಟ್ ಆಗುತ್ತೆ, ಡಯಾಗ್ನೋಸ್ ಆಗುತ್ತೆ. ಅದು ಎಲ್ಲ ಸಂಪೂರ್ಣ ತಿಳಿಬೇಕಂದ್ರೆ 6 ತಿಂಗಳು ದಾಟಿ ಹೋಗುತ್ತೆ, ಡಿಲೇ ಆಗುತ್ತೆ. ಯಾಕಂದ್ರೆ ಈ ಡಿಸೆಂಬರ್ 18ರವರೆಗೂ ಈ ರೀತಿ ಮುಂದುವರುತ್ತೆ. ನೋಡಲ್ ಆಕ್ಸೆಸ್ ಇದೇ ರೀತಿ ಇರುತ್ತದೆ. ಇಲ್ಲಿ ಏನಾಗ್ತಾ ಇದೆ? ಮನಸ್ಸಿಗೆ ಗ್ರಹಣ ಹಿಡಿದಿರೋದ್ರಿಂದ ಹಿಂಗೆ ಆಗ್ತಾ ಇದೆ. ಈ ಗೋಚಾರ ಬೇರೆ ಬರ್ತಾ ಇರ್ತೇನಂದ್ರೆ, ಮನಸ್ಸು ಒಂದು ಕನ್ನಡಿ. ನಮ್ಮ ಎಲ್ಲ ಧನಾತ್ಮಕ ಋಣಾತ್ಮಕ ಕರ್ಮಗಳು, ಶುಭ ಕರ್ಮಗಳು, ಕೆಟ್ಟ ಕರ್ಮಗಳು ಮನಸ್ಸಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರುತ್ತೆ, ಇತರರಿಗೆ ಗೊತ್ತಿರಲ್ಲ. ಮನಸ್ಸಾಕ್ಷಿ ಅಂತ ಕರೀತಾರೆ. ಆತ್ಮಸಾಕ್ಷಿ ಬೇರೆ, ಮನಸ್ಸಾಕ್ಷಿ ಬೇರೆ. ಮನಸ್ಸೇ ದೇವರು, ಮನಸ್ಸೇ ಮಂದಿರ. ಮನಸ್ಸಿಗಿಂತ ದೊಡ್ಡದು ಯಾರೂ ಇಲ್ಲ ಮನುಷ್ಯನಿಗೆ. ತನಗೆ ಇಂಪಾರ್ಟೆನ್ಸು, ತನಗೆ ಮಹತ್ವತೆ, ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ತನ್ನ ಮನಸ್ಸಿಗೆ ಪ್ರಾಮುಖ್ಯತೆ ಪ್ರತಿ ಮನುಷ್ಯ ಕೊಡ್ತಾನೆ. ಮನಸ್ಸು ಗೆದ್ದರೆ ಜಗತ್ತೇ ಗೆದ್ದಂಗೆ. ಯಾಕೆ ಅಂದರೆ ಅದು ಇಂದ್ರಿಯಗಳಿಗೆ ವಾಹಕ, ಡ್ರೈವರ್ ಆಗಿದೆ. ಅದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲವನ್ನು ಹ್ಯಾಂಡಲ್ ಮಾಡುತ್ತದೆ. ಮನಸ್ಸು ಏನು ಹೇಳುತ್ತೆ ಅದೇ ಮಾಡುತ್ತೆ. ಹೀಗಾಗಿ ಗೋಚಾರದಲ್ಲಿ ಕೂಡ ಚಂದ್ರನಿಂದನೇ ಮಾಡ್ತಾರೆ. ಗೋಚಾರ ಫಲಗಳನ್ನು ನಿರ್ಣಯ ಮಾಡಬೇಕಾದ್ರೆ ಚಂದ್ರ ರಾಶಿ ಪ್ರಧಾನಂ ಅಂತ ಹೇಳ್ತಾರೆ. ಮಂತ್ರೇಶ್ವರರು ಫಲದೀಪಿಕೆಯಲ್ಲಿ ಕೂಡ ಹೇಳಿದ್ದಾರೆ. ಏನು? ಗೋಚಾರೇಶು ಚಂದ್ರ ಲಗ್ನಂ ಪ್ರಧಾನಂ. ಇತರ ಲಗ್ನಗಳನ್ನ ಕನ್ಸಿಡರ್ ಮಾಡಬಹುದು, ಇಲ್ಲ ಅಂತ ಹೇಳಲ್ಲ ಅವರು, ಅದು ತಪ್ಪು ಅಂತಲೂ ಹೇಳಲ್ಲ. ಆದರೆ ಚಂದ್ರ ಲಗ್ನಂ ಪ್ರಮುಖಂ. ಕಾರಣ ಡಿಸೈರ್ಸ್ ಆರ್ ಕ್ರಿಯೇಟೆಡ್ ಬೈ ದ ಮೈಂಡ್, ಚಂದ್ರನಿಂದ. ಹೀಗಾಗಿ ಇಂದ್ರಿಯಗಳಲ್ಲಿ ಅದು ಪ್ರಮುಖವಾಗಿರುತ್ತದೆ. ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಿದೆ. ಜಗತ್ತಿನಿಂದ ದೂರ ಓಡಬಹುದು, ಆದರೆ ಮನಸ್ಸಿನಿಂದ ದೂರ ಓಡಲು ಸಾಧ್ಯವಿಲ್ಲ. ಮನಸ್ಸು ಇದ್ದಲ್ಲಿಯೇ ಮಾರ್ಗ. ಜಗಸೇ ಚಾಹೆ ಭಾಗಲಿ ಕೋಯಿ ಮನಸ್ಸೇ ಭಾಗನ ಪಾಯ. ಪ್ರಪಂಚದಿಂದ ನೀವು ಎಷ್ಟೇ ಓಡಿ ಹೋಗಬಹುದು, ಮನಸ್ಸಿನಿಂದ ಓಡಿ ಹೋಗಕ್ಕೆ ಸಾಧ್ಯ ಇಲ್ಲ. ವೇರ್ ಎವರ್ ಯು ಗೋ ಯುವರ್ ಮೈಂಡ್ ನೆಟ್ವರ್ಕ್ ವಿಲ್ ಫಾಲೋಸ್ ಯು. ನಮ್ಮ ಜೊತೆನೆ, ನಮ್ಮ ಶರೀರದ ಜೊತೆ ನಮ್ಮ ಆತ್ಮ ಮನಸ್ಸುಗಳು ಪ್ರಯಾಣ ಮಾಡ್ತಾನೆ ಇರ್ತವೆ, ಸಾಕ್ತಾನೆ ಇರ್ತವೆ. ಪರಿಹಾರ ಏನಿರುತ್ತೆ ಅಂದರೆ, ಮೇನ್ ವಿಡಿಯೋದ ಹಂತದಲ್ಲಿ ಅಂತೂ ತಿಳಿಸ್ತೀನಿ. ಒಂದು ಮೇನ್ ವಿಡಿಯೋ ಇದೆ, 12 ರಾಶಿಗಳ ಮೇಲೆ ಪ್ರಭಾವ, ಪರಿಹಾರಗಳು, ಗ್ರಹಣ ಕುರಿತು ಸಂಪೂರ್ಣ ಮಾಹಿತಿ. ಇಲ್ಲಿ 2 ಪರಿಹಾರಗಳು ಏನು ಬರ್ತವೆ ಅಂದರೆ, ಒಂದು ಮನಸ್ಸಿನ ದುರ್ಬಲತೆಯನ್ನು ಸರಿಪಡಿಸಲು ಭಗವದ್ಗೀತೆ 2 ಮತ್ತು 12ನೇ ಅಧ್ಯಾಯ ಓದಬೇಕು. ಇನ್ನು ನೈಋತ್ಯ ಮೂಲೆ ಅಂತ ಇರುತ್ತೆ, ಆಗ್ನೇ ನೈಋತ್ಯ. ಅಲ್ಲಿ ರಾಹು ಇರುತ್ತೆ. ಅಲ್ಲಿ ಹೆವಿ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ಇದ್ದರೆ, ರಿಪೇರಿ ಬಂದಂಥ ಅಂದರೆ ಬಳಕೆಗೆ ಬಾರಲಾದಂಥ ಹಳೆಯ ವಸ್ತುಗಳು, ಭಾರವಾದ ವಸ್ತುಗಳಿದ್ದರೆ ಅದನ್ನು ರಿಮೂವ್ ಮಾಡಿ ಅಲ್ಲಿ ಗೋಮೂತ್ರ ಸಿಂಪಡಿಸ್ಬೇಕು, ಕ್ಲಿಯರ್ ಮಾಡಬೇಕು, ಸ್ವಚ್ಛ ಮಾಡಬೇಕು. ಅದು ಮನಸ್ಸು ಶುದ್ಧವಾಗಿ ಇಟ್ಕೋಬೇಕು. ಮನಸ್ಸು ಅಂದರೆ ಒಂದು ಕನ್ನಡಿ ಆಗಿದೆ, ನಮ್ಮ ಕನ್ನಡಿ. ಅದು ನಮ್ಮ ಎಲ್ಲ ಧನಾತ್ಮಕ ಋಣಾತ್ಮಕ ಭಾವನೆಗಳು ಅಲ್ಲೇ ಇರ್ತವೆ. ಮನಸ್ಸು ಎಂಬ ಕನ್ನಡಿಯ ಮೇಲೆ ಈ ಪಾಪ ಕರ್ಮಗಳು ಅಥವಾ ಭ್ರಮೆ ಎಂಬ ಧೂಳು ಬಂದರೆ, ರಾಹು ಅಂದರೆ ಗ್ರಹಣ ಅಂದರೆ ಏನದು? ಧೂಳು, ಡಸ್ಟ್ ಪಾರ್ಟಿಕಲ್ಸ್. ಆ ಧೂಳಿನ ಕಣಗಳು, ಬ್ಲ್ಯಾಕ್ ಡಸ್ಟ್ ಏನದು? ಪಾಪ ಕರ್ಮಗಳವೆಲ್ಲ. ಪಾಪ ಕರ್ಮಗಳು ಆ ಮನಸ್ಸು ಎಂಬ ಕನ್ನಡಿಯ ಮೇಲೆ ಧೂಳಿನ ರೂಪದಲ್ಲಿ, ಗ್ರಹಣಗಳ ರೂಪದಲ್ಲಿ ಅಂಟುಕೊಂಡು ಬಿಡ್ತವೆ. ಆಗ ಏನು ಮಾಡಬೇಕಾಗುತ್ತೆ? ಆ ಕನ್ನಡಿಯನ್ನೇ ನಾವು ಒರೆಸ್ಬೇಕಾಗುತ್ತೆ. ಕನ್ನಡಿಯ ಮೇಲೆ ಧೂಳು ಬಿದ್ದರೆ ಒರೆಸ್ಬೋದು. ಆದರೆ ಇಲ್ಲಿ ಕನ್ನಡಿ ಅಂದರೆ ಏನು? ಇಟ್ ಈಸ್ ನಾಟ್ ಲಿಟ್ರಲಿ ಅ ಫಿಸಿಕಲ್ ಕನ್ನಡಿ. ಇಟ್ ಈಸ್ ನಾಟ್ ಎ ಮಿರರ್. ನಾವು ಬಳಸುವಂಥ ಕನ್ನಡಿ ಅಲ್ಲ. ಅದರ ಧೂಳನ್ನು ಈಸಿಲಿ ಒರೆಸ್ಬೋದು, ಇಮಿಡಿಯೇಟ್ಲಿ ಹೋಗಿಬಿಡುತ್ತೆ. ಇಲ್ಲಿ ಕನ್ನಡಿಯನ್ನು ಉಪಮೇಯವನ್ನಾಗಿ ಬಳಸ್ತಾ ಇದ್ದೇವೆ. ಕನ್ನಡಿ ಅಂದರೆ ನಮ್ಮ ಮನಸ್ಸು. ಈಗ ಎಕ್ಸಾಂಪಲ್ ನೋಡಿ, ಮುಖದ ಮೇಲೆ ಧೂಳು ಬಿದ್ದರೆ ನಾವು ಕನ್ನಡಿಯನ್ನು ಒರೆಸಿದ್ರೆ ಸರಿ ಹೋಗಲ್ಲ. ಮುಖದ ಮೇಲೆ ಧೂಳನ್ನು ಒರೆಸಿದ್ರೆ ಕನ್ನಡಿಯಲ್ಲಿ ಸ್ವಚ್ಛವಾಗಿ ಕ್ಲಿಯರ್ ಆಗಿ ಕಾಣುತ್ತೆ. ಇದೇ ರೀತಿ ಮನಸ್ಸು ಕೂಡ. उम्र भर गालिब यही गलती दोहराता रहा, धूल चेहरे पर थी और आईना साफ करता रहा. ಮುಖದ ಮೇಲೆ ಧೂಳಿದ್ರೆ ಕನ್ನಡಿ ಬರ್ಸಿ ಪ್ರಯೋಜನ ಇಲ್ಲ. ಅದೇ ರೀತಿ ಮನಸ್ಸಿನ ಮೇಲೆ ಧೂಳಿದ್ರೆ, ಮನಸ್ಸು ಎಂಬ ಕನ್ನಡಿಯ ಮೇಲೆ ಧೂಳಿದ್ರೆ, ಈ ಇಂಥ ಕನ್ನಡಿಗಳ ಮೇಲೆ ಅವುಗಳನ್ನ ಬರ್ಸಿ ಪ್ರಯೋಜನ ಇಲ್ಲ.
ಸೂರ್ಯಗ್ರಹಣ ಕುರಿತು ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೊದಲನೇದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರೀ ಗುರುದೇವರು.